ಹೆಲೋ. ಈ ಸರಿ ನಾನು ಬಂದಿರೋದು ಸಮ್ವೇರ್ ಸ್ಪೆಷಲ್. ಸ್ಪಿರಿಚುಯಾಲಿಟಿಗೆ ಏನೋ ಗೊತ್ತಿಲ್ಲ, ಈ ಸರಿ ಏನೋ ತುಂಬಾ ಸ್ಪಿರಿಚುವಲ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಸರಿ ಮಜಾ ಇರೋದೇನಪ್ಪ ಅಂದರೆ, ನಾನು ಬಂದಿರತಕ್ಕಂಥದ್ದು ಇಲ್ಲಿ 5ನೇ ಕರ್ನಾಟಕ ರಾಜ್ಯ ಮುಕ್ತ ಯೋಗಾಸನ ಚಾಂಪಿಯನ್ಶಿಪ್ 2025, ಕರ್ನಾಟಕ ಸ್ಟೇಟ್ ಓಪನ್ ಯೋಗಾಸನ ಚಾಂಪಿಯನ್ಶಿಪ್ 2025. ಇವತ್ತು ನಾನು ಇಲ್ಲಿದ್ದೀನಿ. ಇವತ್ತು ಸುಮಾರು ಅಂದರೂ 200-300 ಜನ ಯೋಗಪಟುಗಳು ಬಂದು ಇಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತಾ ಇರ್ತೀನಿ ಈ ವಿಡಿಯೋದಲ್ಲಿ. ಹೀಗೆ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಆಚಾರ್ಯ ಯೋಗ ಯೂತ್ ಕ್ಲಬ್ ಏನಿದೆ, ಇಲ್ಲಿ ಬರೀ ಚಿಕ್ಕ ವಯಸ್ಸಿನ ಮಕ್ಕಳು ಮಾತ್ರ ಅಲ್ಲ, 60 ವಯಸ್ಸಿನವರು ಕೂಡ ಮಾಡಿರೋದು ನಾನು ನೋಡ್ತಾ ಇದ್ದೀನಿ. ಯೋಗಾಸನವನ್ನು ತನ್ನ ನರನಾರಿಗಳಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿನ ಮಕ್ಕಳೇನಿದ್ದಾರೆ ಬಂದಿರೋರು ಯಾರು ಕೂಡ ಮೊಬೈಲನ್ನು ಬಳಸ್ತಾ ಇಲ್ಲ ಜಾಸ್ತಿ. ಈ ಮಕ್ಕಳು ಆಟ ಆಡಬೇಕಾದ್ರೆ ನನಗೆ ನನ್ನ ಬಾಲ್ಯದ ದಿನಗಳು ಮತ್ತೆ ನೆನಪಾಯಿತು. ರಾಕ್ ಪೇಪರ್ ಸೀಸರ್, ಸ್ನೇಕ್ ವಾಟರ್ ಗನ್, ಹ್ಯಾಂಡ್ ಕ್ರಿಕೆಟ್, ಇಂಥ ಆಟಗಳನ್ನು ನಾವು ಆಡ್ತಾ ಬೆಳೆದಿದ್ವಿ. ಅದರಲ್ಲೂ ಕೂಡ ಕ್ಲಾಸಲ್ಲಿ ಕೂತಾಗ ಆ ಒಂದು ಪೆನ್ ಫೈಟ್ ಅನ್ನೋದು ನಮಗೆ ಒಂಥರ ಕ್ರೇಜ್ ಆಗಿತ್ತು. ಪೆನ್ ಫೈಟಲ್ಲಿ ಗೆದ್ದವರಿಗೆ ಲೇಬಲ್ಸ್ ಅಂತ ಹೇಳಿ ಆಟಾಡಿದ್ದು ಮತ್ತೆ ನೆನಪಾಯಿತು. ಈ ಮಕ್ಕಳನ್ನು ನಾನು ತುಂಬಾ ಖುಷಿಯಿಂದ ಮಾತಾಡಿಸಿ ಆಟ ಆಡಿ ಅವ್ರ ಜೊತೆ ಖುಷಿಪಟ್ಟೆ. ಇವರು ಯೋಗವನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರೋದು ವಿಶೇಷವಾಗಿರುವಂಥ ವಿಚಾರ. ಈ ಮಕ್ಕಳಿಗೆ ಹೀಗೆ ಸಪೋರ್ಟ್ ಮಾಡ್ತಿರುವಂಥ ತಂದೆ ತಾಯಂದಿರಿಗೆ ಶತಕೋಟಿ ಪ್ರಣಾಮ. ನಾನು ಇಲ್ಲಿಗೆ ಬಂದು ಒಂದು ಸೆಕೆಂಡ್ ನನಗೆ ಅನ್ನಿಸ್ತಾ ಇದೆ ನಾನೇನು ಮಾಡ್ತಾ ಇಲ್ಲ ಜೀವನದಲ್ಲಿ ಅಂತ. ಬಟ್ ಯೋಗ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳಿ ಕೇಳೋಣ. ಮುಂದೆ ನೋಡ್ತಾ ಇರಿ ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತಾವ. ಆ್ಯಂಡ್ ನಮ್ಮ 5ನೇ ಕರ್ನಾಟಕ ರಾಜ್ಯ ಮುಕ್ತ ಯೋಗಾಸನ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಏನೇನು ಕ್ಯಾಟಗರಿಲಿ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಚಿಕ್ಕ ವಯಸ್ಸು ಕ್ಯಾಟಗರಿನ ಈಗಾಗಲೇ ಅಲ್ಲಿ ನಡೀತಾ ಇದೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದ್ರೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನೋಡಿ ವಿಡಿಯೋನ, ಓಕೆನಾ? ಸೊ ಎಸ್, ನಿಮ್ಮ ಹೆಸರು ಹಂಗೆ ನೀವೇ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡ್ಕೊಬಿಡಿ. ಯೋರ್ ನೇಮ್? Spurti. Age? 14. From how many years? That? Okay, your name? Myra. Age? 14. From how many years? I'm doing yoga. Your name? Shapia. What years? 16. From how many years? 16 years. Name? Anusha. Age? 15. From how many years? 7 to 8 years. From 7 to 8 years. Okay, lovely. Name? Sarveksha. Age? 14. From how many years? 2-3 years. Come here. You know what I was asking? From how many years you are practicing yoga? Okay. So yes, so ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? 7 to 8 years, right? Lovely. That is crazy. You? 2 years. 2 years. 2 years. 7 years. Lovely. So ಯೋಗದ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಬರೀ ಒಂದೇ ಶಬ್ದಗಳಲ್ಲಿ ಹೇಳಬೇಕು. ಬರೀ one word. What is yoga? Yoga is fitness. Fitness. Peace of mind. Peace of mind. Stretching our body. Stretching your body. Stretching our body. Stretching our body. Stretching our body. Like, Oh, flexibility it is. Okay. If yoga has a myth, ಕೆಲವರು ಹೇಳ್ತಾ ಇರ್ತಾರೆ ಯೋಗ ಮಾಡೋದ್ರಿಂದ ನಮಗೆ ಎಂಥ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ ಅಂತ ಹೇಳಿ. ಅದು ನಿಜಾನ ಸುಳ್ಳ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸುಳ್ಳು. ಸುಳ್ಳು. ಓಕೆ. ಫಾಲ್ಸ್. 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 ಯೋಗ ಮಾಡೋದ್ರಿಂದ ಮುಂದೆ ಬರುವಂಥ ಕಾಯಿಲೆಗಳಿಗೆ ನಾವು ಈಗಲಿಂದಾನೇ ಪ್ರಿಕಾಷನ್ಸ್ ತಗೋತಾ ಇದೀವಿ ಅಂತ ಇದನ್ನ ಒಪ್ತೀರಾ? ದಿಸ್ ಇಸ್ ಟ್ರೂ. ಎಷ್ಟು ಜನ ಹೇಳ್ತಾ ಇರ್ತಾರೆ ಯಾವ ರೀತಿ ಅಂತಂದರೆ, ಯೋಗ ಮಾಡೋದ್ರಿಂದ ನನಗೆ ಆ ಕಾಯಿಲೆ ಕಮ್ಮಿ ಆಗುತ್ತೆ, ಈ ಕಾಯಿಲೆ ಹೋಗ್ಬಿಡುತ್ತೆ ಅಂತ ಹೇಳಿ. ಆ ಥರ ಎಲ್ಲ ಯಾವುದೂ ಕೂಡ ಇರಲ್ಲ. ನೀವು ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದರೆ ದಟ್ ಇಸ್ ಅ ಪ್ರಿಕಾಷನ್ ಬಿಫೋರ್ ನೀವೇನು ಮಾಡ್ತೀರಾ ಅಂತ ಹೇಳಿ. ಸೊ ಎಸ್, ಸೂಪರ್. ನಿಮ್ಮ ಸರ್ ಹೆಸರು? ದೊಡ್ಡಮನಿ ಸರ್ ಅಂತ. ಸೊ ದೊಡ್ಡಮನಿ ಸರ್ ಒಳ್ಳೆ ಮಜಾ ಏನಪ್ಪ ಅಂದರೆ ಸರ್ನೇ ಹೇಳ್ಕೊಂಬರೋಣ, ನೀವೇ ಹೇಳ್ಕೊಂಬನ್ನಿ ಸರ್. ನಾವು ಓರಿ ತಗೊಬಿಡಿ ಫೋಟೋ ತಗೊಳ್ಳಿ. ಅವ್ರು ಫೋಟೋ ತಗೋತಿಯಾರ, ನಾವು ಮುಂದೆ ಬರ್ತೀವಿ ಒಂದ್ಸರಿ. ಸರ್ ನಮಸ್ತೆ. ಸರ್ ದೊಡ್ಡಮನಿ ಸರ್ ನಮಸ್ತೆ ಸರ್. ಎಷ್ಟು ವರ್ಷದಿಂದ ನೀವು ಯೋಗ ಮಾಡತ್ತೀರಿ?
ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ ಸರ್ ಹಾ 4 ವರ್ಷ ಇದ್ದಾಗ. ಈಗ 31 ವರ್ಷ ನನಗೆ ಈಗ 26 ಇಯರ್ ಪ್ರಾಕ್ಟೀಸ್, 16 ಇಯರ್ ಟೀಚಿಂಗ್. 16 ವರ್ಷ ಹೇಳ್ಕೊಟ್ಟಿದ್ದಾರೆ. ನನಗೆ ಗೊತ್ತಾಗಿರುವಂತ ಪ್ರಕಾರ ಇಂಟರ್ನ್ಯಾಷನಲ್ ಯೋಗ ಪಟು ಅದೇರಿ ಇವರು. ಯಾವ ಬಿಜಾಪುರ ಅಲ್ಲ ಸರ್? ಬಿಜಾಪುರ. ಬಿಜಾಪುರಿಂದ ಯೋಗ ಪಟು ಹೇಗೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಗೆದ್ದು ಅಲ್ಲಿರುವಂತಹ ಕರೆನ್ಸಿಯಲ್ಲಿ ಸರಿಯಾಗಿ ದುಡ್ಡು ಕೂಡ ಬಾಚ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಹೌದಾ ಸರ್? ನಿಜನಾ? ಹಾಕಿ ಬಂದಿರಿ? ಹಾ. ಸೊ ಎಸ್, ಅದ್ರ ಬಗ್ಗೆ ಆಕ್ಚುಲಿ ಮಾತಾಡ್ಬೇಕಿತ್ತು. ಕಾರಣ ಏನಪ್ಪಾ ಅಂದ್ರೆ ಈಗ ಯೋಗಾಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಅಲ್ಲ, ಸುಮಾರು ಜನ ಇಫ್ ಯು ವಾಂಟ್ ಗೋ ಟು ಯೋಗ ಅದು ಇದು ಅಂತ ಇಲ್ಲ, ಯೋಗ ಹೆಚ್ಚಿಗೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಓಕೆ. ಸೊ ನಿಮ್ ಪ್ರಕಾರ ಜಾಸ್ತಿ ಆಗ್ತಾ ಇದೆ, ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಓಕೆ. ಯೋಗಕ್ಕೆ ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಯೋಗಕ್ಕೆ ಭಾಳಷ್ಟು ಅಡ್ವರ್ಟೈಸ್ ಆಗಲಿ ಅಥವಾ ಯೋಗ ಇಂಥ ಸ್ಪರ್ಧೆಗಳಾಗಲಿ, ಕಾನ್ಫರೆನ್ಸ್ ಆಗಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಗಾಗಲಿ ಭಾಳ ಚಲೋ ಮಾಡ್ತಾ ಇದ್ದಾರೆ. ಯೋಗವನ್ನ ನಮ್ಮ ದೇಶದಲ್ಲಿ ಬಳಸೋದ್ಕಿಂತ, ಯಾರು ಪ್ರಾಕ್ಟೀಸ್ ಮಾಡೋದ್ಕಿಂತ ವೆಸ್ಟರ್ನ್ ಪೀಪಲ್ ಅಂದ್ರೆ ಹೊರ ರಾಷ್ಟ್ರದವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಗೆ ಏನಂತೀರಾ? ಸರ್, ಹೆಚ್ಚು ನಮ್ಮ ದೇಶದವರೇ ಮಾಡ್ತಾರೆ. ನಮ್ಮ ದೇಶದವ್ರು ತೋರಿಸ್ಕೊಳ್ಳಲ್ಲ. ಆ ದೇಶದವ್ರು ಏನು ಮಾಡ್ತಾರೆ, ಅಡ್ವರ್ಟೈಸ್ ಮಾಡಿ ತೋರಿಸ್ತಾರೆ. ಆದರೆ ಅತಿ ಹೆಚ್ಚು ಹಳ್ಳಿ ಒಳಗೆ ಹಿಡ್ಕೊಂಡು ನಮ್ಮ ದೇಶದವರೇ ಯೋಗ ಹೆಚ್ಚು ಮಾಡ್ತಾರೆ. ಸೊ ದಿಸ್ ಇಸ್ ದ ಮೆತ್. ನೀವು ಕೂಡ ಯೋಗ ಮಾಡಿ. ಇದೇ ರೀತಿ ಹೊಸ ಹೊಸ ಕಂಟೆಂಟ್ ನ ಕೊಡ್ತೀನಿ. ಸೊ ಎಲ್ಲರೂ ಒಂದ್ಸರಿ ಏನ್ಗೆ ಯೋಗ ಅಂತ ಕಿರ್ಸೋಣ, ಏನಂತ ಕಿರ್ಸೋಣ ಸರ್? ಹರಿಯೋಮ್ ಅಂತ ಕಿರ್ಸೋಣ, ಏನಂತ ಹೇಳ್ತೀರಾ ನೀವು? ಯೋಗ ಮಾಡಿ. ಹೇಳಿ ನೀವು ಹೇಳಿ. ಎಲ್ಲರೂ ಯೋಗ ಮಾಡ್ರಿ. ಎಲ್ಲರಿಗೂ ಆರೋಗ್ಯ ಮಾಡಿ. ಆರೋಗ್ಯ ಯೋಗ ಮಾಡಿ ಅಂತ. ಆರೋಗ್ಯ, ಯೋಗವೇ ಆರೋಗ್ಯ. ಓಕೆ, ಯೋಗವೇ ಆರೋಗ್ಯ. ರೆಡಿ? 3, 2. ಯೋಗ ಮಾಡಿ, ರೋಗ ದೂರ ಮಾಡಿ. ಚಪ್ಪಾಳೆ ಸರ್ಗೆ. ಓಕೆ. ಯೋಗವೇ ಆರೋಗ್ಯ. ಯೋಗವೇ ಆರೋಗ್ಯ. ರೆಡಿ? 3, 2, 1 ಗೋ. ಎಲ್ಲರೂ ಯೋಗವನ್ನ ಮಾಡಿ. ದಿನ ಬೆಳಿಗ್ಗೆ ಎದ್ದೊಳಿ ಫಸ್ಟ್ ಸರ್. ಮಾರ್ನಿಂಗ್ ಎದ್ದೊಳೋದು ಅಲ್ಲಿಂದ 5:30. ಓಕೆ ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು 5:30 ಎಲ್ಲ ಎದ್ದೊಳಲ್ಲೇ, ನಾನು 4:30 ಎದ್ದೊಳ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.